Welcome to Hammerspace Coaching YouTube channel. ಇದು part 4 of pair of linear equations in two variables third chapter. So part 4 ಅಲ್ಲಿ ನಾನು ಏನು ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ part 3 ಅಲ್ಲಿ ಏನು ಹೇಳಿದ್ದೆ ನಿಮಗೆ. part 3 ಅಲ್ಲಿ a1 by a2 b1 by b2 c1 by c2 ಯೂಸ್ ಮಾಡಿ ಯಾವ ತರ ಇಕ್ವೇಶನ್ ಕನ್ಸಿಸ್ಟೆಂಟಾ ಇಲ್ಲ ಇನ್ಕನ್ಸಿಸ್ಟೆಂಟಾ ಇಲ್ಲ ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಇವಾಗ ಏನ್ ನೋಡೋಣ ಅಂದ್ರೆ ಗ್ರಾಫಿಕಲಿ ಹೆಂಗೆ ಎರಡು ಇಕ್ವೇಶನ್ ನ ಸಾಲ್ವ್ ಮಾಡೋದು ಮತ್ತೆ ಗ್ರಾಫಿಕಲಿ ಹೆಂಗೆ ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ ಅಂತ ಹೇಳ್ಬೋದು ಅಂತ ಗೊತ್ತಾಯ್ತಾ. ನಿಮ್ಗೆ ಆಲ್ರೆಡಿ ಗೊತ್ತು ಏನು, ಇವಾಗ ಗ್ರಾಫಿಕಲಿ ಇಂಟರ್ಸೆಕ್ಟ್ ಆಗ್ತಿದ್ರೆ ಅದು ಕನ್ಸಿಸ್ಟೆಂಟ್, ಗ್ರಾಫಿಕಲಿ ಕೋಇನ್ಸೈಡ್ ಆಗ್ತಿದ್ರೆ ಅದು ಕನ್ಸಿಸ್ಟೆಂಟ್ ವಿತ್ ಇನ್ಫೈನೈಟ್ ಸೊಲ್ಯೂಷನ್ಸ್, ಗ್ರಾಫಿಕಲಿ ಪ್ಯಾರಲಲ್ ಇದ್ರೆ ಅದು ನೋ ಸೊಲ್ಯೂಷನ್. ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಗೊತ್ತಾಗಿಲ್ಲ ಅಂದ್ರೆ ಪಾರ್ಟ್ 3 ಅಲ್ಲಿ ಹೋಗ್ಬಿಟ್ಟು ನೀವು ಲಾಸ್ಟ್ ಎಂಡ್ ಅಲ್ಲಿ ನಾನು ಇದು ಹೇಳ್ಕೊಟ್ಟಿದ್ದೀನಿ, ಒಂದು ಟೇಬಲ್ ಅಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇಡೀ ಪಾರ್ಟ್ 3 ನೋಡಿ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ಸೊ ಇವಾಗ ನಿಮ್ಗೆ ಏನೇನು ಗೊತ್ತು, ಗ್ರಾಫಿಕಲಿ ಹೆಂಗಿದ್ರೆ ಕನ್ಸಿಸ್ಟೆಂಟಾ ಇಲ್ಲ ಇನ್ಕನ್ಸಿಸ್ಟೆಂಟ್ ಅಂತ ಹೇಳೋದು ಗೊತ್ತು ನಿಮ್ಗೆ ಅಲ್ವಾ. ಆಮೇಲೆ ಎಷ್ಟು ಸೊಲ್ಯೂಷನ್ಸ್ ಇದೆ, ಸೊಲ್ಯೂಷನ್ ಯಾವ ತರ ಹುಡ್ಕೋದು ಗ್ರಾಫಿಕಲಿ ಅದು ನಿಮ್ಗೆ ಆಲ್ರೆಡಿ ಗೊತ್ತು. ಈ ಕ್ಲಾಸ್ ಅಲ್ಲಿ ಅದನ್ನ ಇನ್ನೂ ಮುಂದೆ ನೋಡೋಣ, ಮತ್ತೆ ಕೆಲವು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋಣ. ಸೊ ಎಕ್ಸಾಂಪಲ್ 4 ತಗೊಂಡಿದ್ದೀನಿ. ಚೆಕ್ ಗ್ರಾಫಿಕಲಿ ವೆದರ್ ದ ಪೇರ್ ಆಫ್ ಇಕ್ವೇಶನ್ಸ್ ಇಸ್ ಕನ್ಸಿಸ್ಟೆಂಟ್, ಇಫ್ ಸೊ ಸಾಲ್ವ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಸೊ ಚೆಕ್ ಗ್ರಾಫಿಕಲಿ ವೆದರ್ ದೇ ಆರ್ ಕನ್ಸಿಸ್ಟೆಂಟ್ ಅಂತ ಕೇಳಿದ್ದಾರೆ. ಪಾರ್ಟ್ 3 ಅಲ್ಲಿ ಚೆಕ್ ಯೂಸಿಂಗ್ a1 by a2 b1 by b2 c1 by c2 ಅಂತ ಹೇಳಿದ್ರು. ಇವಾಗ ಚೆಕ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಚೆಕ್ ಗ್ರಾಫಿಕಲಿ ಅಂತ ಕೂಡ ನೀವು ಫಸ್ಟ್ ಗ್ರಾಫ್ ಬಿಡಿಸ್ಬೇಕು, ಅದಕ್ಕೆ ಗೊತ್ತಾಯ್ತಾ. ಸೊ x plus 3y equal to 6 ಫಸ್ಟ್ ಇಕ್ವೇಶನ್. x plus 3y equal to 6 ಅಂದ ಕೂಡಲೇ y ಏನಾಗುತ್ತೆ, x ಈ ಕಡೆ ತಗೊಂಡೋಗಿ 6 minus x ಆಗುತ್ತೆ, 3 ಕೆಳಗೆ ಬರುತ್ತೆ, y equal to 6 minus x by 3. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ 4 ಅಲ್ಲಿ 0 ಮತ್ತೆ 6 ತಗೊಂಡಿದ್ರೆ ನಿಮ್ಗೆ ಇಷ್ಟ ಬಂದಿದ್ದು ತಗೊಳ್ಳಿ, x ವ್ಯಾಲ್ಯೂ y ವ್ಯಾಲ್ಯೂ. 0 ತಗೊಂಡ್ರೆ ಈಸಿ ಆಗುತ್ತೆ ನೋಡಿ. 0 ತಗೊಂಡ್ರೆ ಎಷ್ಟಾಗುತ್ತೆ, 6 minus 0 by 3 2. ಆಮೇಲೆ 6 ತಗೊಂಡ್ರೆ 6 minus 6 0 ಆಗ್ಬಿಡುತ್ತಲ್ವಾ, ಈಸಿ ಆಗುತ್ತೆ ಕ್ಯಾನ್ಸಲ್ ಸಾಲ್ವ್ ಮಾಡಕ್ಕೆ. ಸೊ 6 ತಗೊಂಡ್ರೆ 6 minus 6 by 3 0 ಅಲ್ವಾ. ಸೊ ನೆಕ್ಸ್ಟ್ ಈ ತರ ಮಾಡೋಣ, ಇದಕ್ಕೆ ಈ ಇಕ್ವೇಶನ್ ಕೂಡ ಗ್ರಾಫ್ ಡ್ರಾ ಮಾಡೋಣ. ಸೊ 2x minus 3y equal to 12. ಸೊ ಏನ್ ಮಾಡೋದು, 3y ಈ ಕಡೆ ತಗೊಂಡೋಗಿ 12 ಈ ಕಡೆ ತಗೊಬನ್ನಿ, 2x minus 12 ಆಗುತ್ತೆ. ಸೊ 3 ಈ ಕಡೆ ತಗೊಬನ್ನಿ, 2x minus 12 by 3 ಬರ್ದು ಪ್ರಾಕ್ಟೀಸ್ ಮಾಡಿ. ಈ ತರ ಬರ್ಲೇಬೇಕು ನಿಮ್ಗೆ, ಗೊತ್ತಾಯ್ತಾ. y equal to ಏನು ಅಂದ್ರೆ ಈ ತರ ಬರಬೇಕು. ಸೊ x 0 ತಗೊಂಡ್ರೆ ಏನಾಗುತ್ತೆ, 0 ತಗೊಂಡ್ರೆ 0 minus 12 by 3 minus 4 ಅಲ್ವಾ. ಆಮೇಲೆ ಬೇಕಿದ್ರೆ 6 ಬೇಕಾದ್ರೂ ತಗೊಳ್ಳಿ ಇಲ್ಲಿ, ಯಾಕಂದ್ರೆ 6 2 12 ಆಗುತ್ತೆ. 12 minus 12 0 by 3 ಈಸಿಯಾಗಿ 0 ಅಂತ ಹೇಳ್ಬೋದು ನೀವು 6 ಆದ್ರೆ. ಟೆಕ್ಸ್ಟ್ ಬುಕ್ ಅಲ್ಲಿ 3 ಅಂತ ಕೊಟ್ಟಿದ್ದಾರೆ, ಪರವಾಗಿಲ್ಲ 3 ತಗೊಳ್ಳೋಣ, ಯಾವ ತಗೊಂಡ್ರು ನಡೆಯುತ್ತೆ. 3 ತಗೊಂಡ್ರೆ ಎಷ್ಟಾಗುತ್ತೆ, 3 to the 6 6 minus 12 minus 6 by 3 minus 2 ಅಲ್ವಾ. ಸೊ ಇದನ್ನ ಪ್ಲಾಟ್ ಮಾಡೋಣ ಇವಾಗ. ಸೊ ಫಸ್ಟ್ ಲೈನ್ ಯಾವುದು, ಒಂದು 0, 2 ಅಂದ್ರೆ 0, 2 ಇಲ್ಲಿ, ಇನ್ನೊಂದು 6, 0 ಅಂದ್ರೆ ಇಲ್ಲಿ ಅಲ್ವಾ, ಕರೆಕ್ಟಾ. ಸೊ ಈ ಲೈನ್ ಜಾಯಿನ್ ಮಾಡೋಣ. ಸಾಲ್ವ್ ಗ್ರಾಫಿಕಲಿ ಅನ್ಕೊಂಡೆ ಗ್ರಾಫ್ ನ ಡ್ರಾ ಮಾಡ್ಬೇಕು, ಗೊತ್ತಾಯ್ತಲ್ವಾ. ಸೊ ಒಂದ್ ಲೈನ್ ಆಯ್ತು, ಯಾವ್ದಿದು, ಫಸ್ಟ್ ಒನ್ x plus 3y equal to 6. ಇನ್ನೊಂದು ಲೈನ್ ಡ್ರಾ ಮಾಡೋಣ. 0 ಗೆ -4 ಅಂದ್ರೆ ಇಲ್ಲಿ, ನೆಕ್ಸ್ಟ್ 3 ಗೆ -2 ಅಂದ್ರೆ 3 ಗೆ ಇದು -2 ಇದು 3. ಸೊ ಇಲ್ಲಿ ಅಲ್ವಾ, ಅದನ್ನ ಜಾಯಿನ್ ಮಾಡಿದ್ರೆ ಈ ತರ ಆಗೋಯ್ತು. ಇದು 3 ಗೆ -2, ಇದು 0 ಗೆ -4. ಸೊ ಈ ಲೈನ್ ಯಾವುದು, 2x minus 3y equal to 12. ಸೊ ಏನಾಯ್ತು ಇವಾಗ, ಏನನ್ಸಿದೆ ನಿಮ್ಗೆ ಗ್ರಾಫ್ ನೋಡಿದ್ಮೇಲೆ, ಇದು ಇಂಟರ್ಸೆಕ್ಟಿಂಗ್ ಎಟ್ 1 ಪಾಯಿಂಟ್ ಅಲ್ವಾ. ಸೊ ಇಂಟರ್ಸೆಕ್ಟಿಂಗ್ at exactly 1 point ಅಲ್ವಾ. ಇಂಟರ್ಸೆಕ್ಟಿಂಗ್ ಎಕ್ಸಾಕ್ಟ್ಲಿ ಅಟ್ 1 ಪಾಯಿಂಟ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ ಅಲ್ವಾ. ಸೊ ಅಂದ್ರೆ
ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಅಲ್ವಾ? ಆ ಸೊಲ್ಯೂಷನ್ ಯಾವುದು? ಆ ಒಂದು ಸೊಲ್ಯೂಷನ್ ಯಾವುದು? ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದೇ. ಸೊ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? 6,0 ಅಲ್ವಾ? 6,0 ಇಂಟರ್ಸೆಕ್ಟ್ ಆಗ್ತಿದೆಯಲ್ವಾ? ಸೊ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಇಸ್ 6,0. ಸೊ ಸೊಲ್ಯೂಷನ್ ಇಸ್ 6,0 ಅಂದ್ರೆ x equal to 6, y equal to 0. ಗೊತ್ತಾಯ್ತಾ? ಇದೇ ಸೊಲ್ಯೂಷನ್. ಅರ್ಥ ಆಯ್ತಾ? ಚೆಕ್ ಗ್ರಾಫಿಕಲಿ ವೆದರ್ ದ ಪೇರ್ ಆಫ್ ಈಕ್ವೇಷನ್ಸ್ ಕನ್ಸಿಸ್ಟೆಂಟ್. ಇಫ್ ಸೋ ಸಾಲ್ವ್ ಗ್ರಾಫಿಕಲಿ ಅಲ್ವಾ? ಸಾಲ್ವ್ ಅಂದ್ರೆ ಇದೇ ಸೊಲ್ಯೂಷನ್. ಈ ತರ ಗ್ರಾಫ್ ಡ್ರಾ ಮಾಡಿ ಸೊಲ್ಯೂಷನ್ ಹುಡುಕಿದ್ವಿ. ಇವಾಗ ಚೆಕ್ ವೆದರ್ ದ ಪೇರ್ ಇಸ್ ಕನ್ಸಿಸ್ಟೆಂಟ್ ಅಂತ ಕೇಳಿದ್ದಾರೆ. ಗ್ರಾಫ್ ಇಂದ ಏನ್ ಹೇಳ್ಬೋದು? ಗ್ರಾಫ್ ಇಂದ ಇಂಟರ್ಸೆಕ್ಟಿಂಗ್ ಎಟ್ ಒನ್ ಪಾಯಿಂಟ್, ಸೊ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್, ದೇರ್ಫೋರ್ ಕನ್ಸಿಸ್ಟೆಂಟ್ ಅಲ್ವಾ? ಎಲ್ಲಿ ಬರೀತೀನಿ? ಇಲ್ಲಿ ಬರೀತೀನಿ. ದೇರ್ಫೋರ್ ಇಟ್ ಈಸ್ ಕನ್ಸಿಸ್ಟೆಂಟ್. ಡೌಟ್ ಇದ್ರೆ ಪಾರ್ಟ್ 3 ಅಲ್ಲಿ ನೋಡಿ, ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಇದ್ರೆ ಅದು ಇಂಟರ್ಸೆಕ್ಟಿಂಗ್ ಎಟ್ ಒನ್ ಪಾಯಿಂಟ್ ಇದ್ರೆ ಅದು ಕನ್ಸಿಸ್ಟೆಂಟ್ ಅಂತ. ಗೊತ್ತಾಯ್ತಾ? ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಯಾಕೆ ಕನ್ಸಿಸ್ಟೆಂಟ್ ಅಥವಾ ಇಂಟರ್ಸೆಕ್ಟಿಂಗ್ ಅಟ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಹೆಂಗ್ ಗೊತ್ತಾಯ್ತು? ಅವೆಲ್ಲ ಗ್ರಾಫ್ ಡ್ರಾ ಮಾಡಿ ಗ್ರಾಫ್ ಇಂದ ನೋಡ್ಬಿಟ್ಟು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಹೌದು, ಒನ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಇಂಟರ್ಸೆಕ್ಟಿಂಗ್ ಅಟ್ ಒನ್ ಪಾಯಿಂಟ್. ಆಮೇಲೆ ಎಷ್ಟು ಸೊಲ್ಯೂಷನ್ ಇದೆ? ಒನ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ಒನ್ ಸೊಲ್ಯೂಷನ್, ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಈ ತರ ಕೇಸ್ ಅಲ್ಲಿ ಕನ್ಸಿಸ್ಟೆಂಟಾ ಇದು ಇನ್ಕನ್ಸಿಸ್ಟೆಂಟಾ ನಿಮ್ಗೆ ಗೊತ್ತಲ್ವಾ? ಈ ತರ ಕೇಸ್ ಅಲ್ಲಿ ಕನ್ಸಿಸ್ಟೆಂಟ್ ಅಂತ ಪಾರ್ಟ್ 3 ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಕನ್ಸಿಸ್ಟೆಂಟ್. ಆಮೇಲೆ ಸೊಲ್ಯೂಷನ್ ಯಾವುದು? ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಅದೇ ಸೊಲ್ಯೂಷನ್. ಒನ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾರೆ ಒನ್ ಸೊಲ್ಯೂಷನ್. ಒನ್ ಸೊಲ್ಯೂಷನ್ ಯಾವುದು? ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟ್ 6,0. ಅಂಡ್ ಸೊಲ್ಯೂಷನ್ 6,0 ಅಂದ್ರೆ x is 6, y is 0. ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 6,0 6 0 ಆಯ್ತಲ್ವಾ? 6 + 0 = 6. ಕರೆಕ್ಟ್. ಇಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಿ. 6 0 2x ಅಂದ್ರೆ 2 × 6 12 - 0 = 12. ಹೌದು, ಕರೆಕ್ಟ್. ಸೊ 6,0 is a solution. ಕರೆಕ್ಟ್. ಈ ತರ ಎಕ್ಸಾಮ್ ಅಲ್ಲಿ ಕ್ರಾಸ್ ಚೆಕ್ ಮಾಡಿ ಕೂಡ ಹೇಳ್ಬೋದು ಕರೆಕ್ಟ್ ಅಂತ. ಓಕೆನಾ? ನೆಕ್ಸ್ಟ್ ನೋಡೋಣ. ಇವಾಗ ಎಕ್ಸರ್ಸೈಸ್ 3.2 ಫೋರ್ತ್ ಒನ್, ಅದರಲ್ಲಿ ಫಸ್ಟ್ ಒನ್. ಇದು ವಿಡಿಯೋನ ಇಲ್ಲೇ ಪಾಸ್ ಮಾಡಿಬಿಟ್ಟು ಸ್ವಲ್ಪ ಟ್ರೈ ಮಾಡಿ ನೀವು, ಆಮೇಲೆ ನಾನು ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫೋರ್ತ್ ಒನ್ ಅಲ್ಲಿ ಏನ್ ಹೇಳಿದ್ದಾರೆ? ಕ್ವಶನ್ ಕರೆಕ್ಟ್ ಆಗಿ ಓದಿ. ಎಕ್ಸರ್ಸೈಸ್ ಅಲ್ಲಿ 3.2 ಅಲ್ಲಿ ಕ್ವಶನ್ ಫೋರ್ತ್ ಒನ್ ಏನ್ ಕೇಳಿದಾರೆ ಅಂದ್ರೆ, ಫಸ್ಟ್ ಚೆಕ್ ವೆದರ್ ದ ಪೇರ್ ಆಫ್ ಸೊಲ್ಯೂಷನ್ಸ್ ಆರ್ ಕನ್ಸಿಸ್ಟೆಂಟ್. ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಫಸ್ಟ್ ಕನ್ಸಿಸ್ಟೆಂಟಾ ಇಲ್ಲ ಅಂತ ಚೆಕ್ ಮಾಡಕ್ ಹೇಳಿದ್ದಾರೆ. ಕನ್ಸಿಸ್ಟೆಂಟಾ ಇಲ್ಲ ಅಂತ ಚೆಕ್ ಮಾಡಕ್ಕೆ ಈಸಿಯೆಸ್ಟ್ ಮೆಥಡ್ ಏನು? ಅವ್ರು ಗ್ರಾಫಿಕಲಿ ಚೆಕ್ ಮಾಡಿ ಅಂತ ಹೇಳಿದಾರಾ? ಇಲ್ಲ, ಗ್ರಾಫಿಕಲಿ ಚೆಕ್ ಮಾಡಿ ಅಂತ ಕೇಳಲಿಲ್ಲ. ಫಸ್ಟ್ ಚೆಕ್ ಮಾಡಿ, ಆಮೇಲೆ ಚೆಕ್ ಮಾಡಿದ್ಮೇಲೆ ಕನ್ಸಿಸ್ಟೆಂಟ್ ಅಂತಿದ್ರೆ ಅವಾಗಷ್ಟೇ ಗ್ರಾಫಿಕಲಿ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ಚೆಕ್ ಗ್ರಾಫಿಕಲಿ ಅಂತ ಹೇಳಿಲ್ಲ. ಇಲ್ಲಿ ಚೆಕ್ ಗ್ರಾಫಿಕಲಿ ವೆದರ್ ದ ಪೇರ್ ಆಫ್ ಈಕ್ವೇಷನ್ ಇಸ್ ಕನ್ಸಿಸ್ಟೆಂಟ್ ಅಂತ ಕೇಳಿದ್ರು. ಅದಕ್ಕೆ ಗ್ರಾಫ್ ಡ್ರಾ ಮಾಡಿ ಅದರಿಂದ ಇಂಟರ್ಸೆಕ್ಟಿಂಗ್ ಒನ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಕನ್ಸಿಸ್ಟೆಂಟ್ ಅಂತ ಹೇಳಿದ್ವಿ. ಬಟ್ ಎಕ್ಸರ್ಸೈಸ್ 3.2 ಫೋರ್ತ್ ಒನ್ ಅಲ್ಲಿ ಏನ್ ಕೇಳಿದ್ದಾರೆ? ಫಸ್ಟ್ ಚೆಕ್ ಇಫ್ ಕನ್ಸಿಸ್ಟೆಂಟ್. ಗ್ರಾಫಿಕಲಿ ಅಂತ ಕೇಳಿಲ್ಲ, ಚೆಕ್ ಅಂತ ಹೇಳಿದ್ದಾರೆ ಅಷ್ಟೇ. ಅಂದ್ರೆ ಯಾವ ತರ ಬೇಕಾದ್ರೂ ಮಾಡ್ಬೋದು ನೀವು. ಗೊತ್ತಾಯ್ತಾ? ನೀವು ಗ್ರಾಫ್ ಡ್ರಾ ಮಾಡಿನೂ ಹೇಳ್ಬೋದು, ಇಲ್ಲ ಈಸಿ ಟೆಕ್ನಿಕ್ ಇದೆಯಲ್ವಾ, A1/A2 B1/B2 C1/C2 ಅದು ಯೂಸ್ ಮಾಡಿ ಕೂಡ ಹೇಳ್ಬೋದು. ಸೊ ಒಮ್ಮೆ ಕನ್ಸಿಸ್ಟೆಂಟ್ ಅಂತ ಇದ್ರೆ obtain the solution graphically ಅಂತ ಹೇಳಿದ್ದಾರೆ. ಸೊ ಈಸಿಯೆಸ್ಟ್ ಮೆಥಡ್ A1/A2 B1/B2 ಅಲ್ವಾ? ಸೊ ಅದನ್ನ ಟ್ರೈ ಮಾಡೋಣ. ಯಾಕೆ? ಫಸ್ಟ್ ಚೆಕ್ ವೆದರ್ ದೇ ಆರ್ ಕನ್ಸಿಸ್ಟೆಂಟ್ ಅಲ್ವಾ? ಸೊ ಆ ಟೆಕ್ನಿಕ್ ಟ್ರೈ ಮಾಡೋಣ. A1/A2 ಅಂದ್ರೆ ಏನು? 1/2. B1/B2 ಅಂದ್ರೆ ಮತ್ತೆ 1/2. C1/C2 ಅಂದ್ರೆ 5/10 ಅಲ್ವಾ? ಇದನ್ನ ಈ ಕಡೆ ತಗೊಬನ್ನಿ. -5/-10 ಆಗುತ್ತೆ ಅಲ್ವಾ? ಯಾಕೆ? ax + by + c = 0. ಇದನ್ನ ಈ ಕಡೆ ತಗೊಬಂದ್ರೆ ನೀವು x + y -5 = 0 ಆಗುತ್ತೆ. 2x + 2y -10 = 0 ಆಗುತ್ತೆ. ಸೊ -5/-10 ಆಗುತ್ತೆ. ಸೊ ಅದನ್ನ ಆ ತರ ಬರ್ತಿದ್ವಿ. ಇವಾಗ ಏನಾಗತ್ತೆ? ಇದು A1/A2 B1/B2 C1/C2 ಏನಿದು? ಈಕ್ವಲ್ ಅಲ್ವಾ? ಏನು? ಸೊ half = half. ಹೌದು, half = -5 / -10. ಹೆಂಗೆ? -5 - 10 1/2 ಅಲ್ವಾ? ಸೊ ಎಲ್ಲ ಈಕ್ವಲ್ ಇದ್ರೆ ಏನಾಗುತ್ತೆ? ನಿಮ್ಗೆ ಲಾಸ್ಟ್ ಪಾರ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಪಾರ್ಟ್ 3 ಅಲ್ಲಿ ಏನಂತ ಹೇಳ್ಕೊಟ್ಟಿದ್ದೆ? A1/A2 = B1/B2 = C1/C2 ಅಂದ್ರೆ equation is consistent with infinite solutions
ಅಲ್ವಾ. therefore consistent with infinite solutions ಅಲ್ವಾ. ಗೊತ್ತಲ್ವಾ ನಿಮ್ಗೆ? ಸೊ ಕನ್ಸಿಸ್ಟೆಂಟ್ ಅಂತ ಗೊತ್ತಾಗ್ಬಿಡುತ್ತಲ್ವಾ. ಕನ್ಸಿಸ್ಟೆಂಟ್ ಅಂತ ಗೊತ್ತಾದ್ಮೇಲೆ ಗ್ರಾಫಿಕಲಿ ಸಾಲ್ವ್ ಮಾಡೋಣ. ಸೊ ಅದಕ್ಕೆ ಎಕ್ಸ್ ಫಸ್ಟ್ ಒನ್ಗೆ ಮತ್ತೆ ಸೆಕೆಂಡ್ ಒನ್ಗೆ ಬರ್ತೀನಿ. ಈಸಿಯಾಗಿ ಪಟ್ಪಟ ಮಾಡೋಣವಲ್ಲ. ಏನ್ ವ್ಯಾಲ್ಯೂ ತಗೋಣ? ಒಂದು 0 ತಗೋಣ. 0 ತಗೊಂಡ್ರೆ ಏನಾಗುತ್ತೆ? y 5 ಮೈನಸ್ ಎಕ್ಸ್ ಅಲ್ವಾ. y ಈಕ್ವಲ್ ಟು 5 ಮೈನಸ್ ಎಕ್ಸ್. 0 ತಗೊಂಡ್ರೆ 5 ಆಗುತ್ತೆ. ನೆಕ್ಸ್ಟ್ ಏನ್ ತಗೋತೀರಾ ಹೇಳಿ? 5 ತಗೊಳಲ್ವಾ? 5 ತಗೊಂಡ್ರೆ ಎಷ್ಟಾಗುತ್ತೆ? 5 ಮೈನಸ್ 5 0. ಈಸಿಯಾಗಿ ಮಾಡೋಣವಲ್ಲ ಅದಕ್ಕೆ. ಸೊ ಇಲ್ಲಿ ತಗೋಣ. ಇಲ್ಲೂ ಮತ್ತೆ ಫಸ್ಟ್ 0 ಇಂದ ಸ್ಟಾರ್ಟ್ ಮಾಡೋಣ. 0 ತಗೊಂಡ್ರೆ ಏನಾಗುತ್ತೆ? 10 ಮೈನಸ್ 0 ಬೈ 2 ಅಂದ್ರೆ 5. ಆಮೇಲೆ 10 ಮೈನಸ್ 2x ಇದೆ. ಸೊ 10 ಮೈನಸ್ 10 ಆಗ್ಬಿಟ್ರೆ 0 ಆಗ್ತಿತ್ತು. ಆರಾಮ್ಸೆ ಹುಡ್ಕೋದಲ್ವಾ. ಸೊ ಯಾವ ಪಾಯಿಂಟು? 5 ತಗೋಣ. ಸೊ 5 ತಗೊಂಡ್ರೆ 5 2 10, 10 ಮೈನಸ್ 10 0 ಅಲ್ವಾ. ಕರೆಕ್ಟಾ? ಸೊ ಅದನ್ನು ಪ್ಲಾಟ್ ಮಾಡೋಣಲ್ಲ ಈಗ. ಸೊ 0 5 ಮತ್ತೆ 5 0 ಈ ಪಾಯಿಂಟ್ ಅಲ್ವಾ. ಜಾಯಿನ್ ಮಾಡೋಣ. ಸೊ ಇದು ಯಾವ ಲೈನು? ಈ ಲೈನು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಅಲ್ವಾ. ನೆಕ್ಸ್ಟ್ ಒನ್ ನೋಡಿ. ನೆಕ್ಸ್ಟ್ ಒನ್ ಕೂಡ ಅದೇ ಬಂತು. ಒಂದು 0 5 ಇಲ್ಲಿ, ಇನ್ನೊಂದು 5 0 ಅದೇ. ಸೊ ಆ ಲೈನ್ ಮೇಲೆ ಇನ್ನೊಂದು ಲೈನ್ ಬರುತ್ತೆ. ಯಾವ್ದಿದು? ಈ ಲೈನ್ ಅಲ್ವಾ. ಸೊ ನೋಡಿ, ನಿಮ್ಗೆ ಒಂದು ಆಲ್ರೆಡಿ ಗೊತ್ತು. a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಆಗ್ಲೇಬೇಕು ಅಲ್ವಾ. ನೀವು ಪಾರ್ಟ್ 3 ಕಲ್ತಿದ್ದೀರಾ. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಬಂತು. 2 ಪಾಯಿಂಟ್ ಸೇಮ್. ಸೊ ಸೊಲ್ಯೂಷನ್ಸ್ ಯಾವುದು? ಇದು ಕೂಡ ಒಂದು ಸೊಲ್ಯೂಷನ್. ಯಾವುದು? 0,5 ಕೂಡ ಒಂದು ಸೊಲ್ಯೂಷನ್. 5,0 ಒಂದು ಕೂಡ ಒಂದು ಸೊಲ್ಯೂಷನ್. ಈ ಲೈನ್ ಮೇಲೆ ಇರೋ ಯಾವ ಪಾಯಿಂಟ್ ತಗೊಂಡ್ರು ಅದು ಸೊಲ್ಯೂಷನ್. ಯಾಕೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಲ್ವಾ. ಸೊ ಕ್ವಶನ್ ಏನ್ ಕೇಳಿದ್ದು? ಫಸ್ಟ್ ಚೆಕ್ ವೆದರ್ ದೇ ಆರ್ ಕನ್ಸಿಸ್ಟೆಂಟ್. ಚೆಕ್ ಮಾಡಿದ್ವಿ, ಕನ್ಸಿಸ್ಟೆಂಟ್ ಅಂತ ಸಿಕ್ತು. ಕನ್ಸಿಸ್ಟೆಂಟ್ ಅಂದ್ರೆ ಸಾಲ್ವ್ ಗ್ರಾಫಿಕಲಿ, ಅಂದ್ರೆ ಸೊಲ್ಯೂಷನ್ ಹುಡುಕ್ಬೇಕು. ಗ್ರಾಫ್ ಡ್ರಾ ಮಾಡಿದ್ವಿ, ಏನ್ ಬಂತು? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಲ್ವಾ. ಸೊ ಪ್ರತಿಯೊಂದು ಪಾಯಿಂಟ್ ಕೂಡ ಸೊಲ್ಯೂಷನ್. ಸೊ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ನೀವು ಎಕ್ಸಾಂಪಲ್ ಅಂತ 2 ಸೊಲ್ಯೂಷನ್ ಬರೆಯೋಣ. ಒಂದು 0,5, ಇನ್ನೊಂದು 5,0. ಆಮೇಲೆ ನೀವು ಗ್ರಾಫ್ ನೋಡ್ಬಿಟ್ಟು ಯಾವ್ದು ಬರುತ್ತೋ ಅದು ಬರೀಬಹುದು. 2,3, 3,2 ನೋಡಿ. ಈ ತರ ನೀವು ನೋಡಿದ್ರೆ 2,3 ಕೂಡ ಬರುತ್ತೆ, 3,2 ಕೂಡ ಬರುತ್ತೆ. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಇವೆಲ್ಲ ಸೊಲ್ಯೂಷನ್. ಗೊತ್ತಾಯ್ತಾ? ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 0,5 ಆಗತ್ತೆ, 5,0 ಆಗತ್ತೆ, 2,3 ಆಗತ್ತೆ, 3,2 ಆಗತ್ತೆ. 2 ಈಕ್ವೇಶನ್ ಆಗ್ಬೇಕು, ಒಂದಷ್ಟೇ ಅಲ್ಲ, 2 ಈಕ್ವೇಶನ್ ಹಾಕಿ ಬರುತ್ತೆ. ಗೊತ್ತಾಯ್ತಾ? ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಯಾವ್ದಾದ್ರು ಒಂದು 3-4 ಸೊಲ್ಯೂಷನ್ ನಿಮ್ಗೆ ಗೊತ್ತಿದ್ದನ್ನ ಬರ್ದು ಬಿಟ್ರೆ ಸಾಕು. ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಬರ್ದ್ರೆ ಒಳ್ಳೇದು ಅಷ್ಟೇ. ಸೊ ಒಂದು 4 ಅಂಡ್ ಸೋ ಆನ್ ಅಂತ ಬರೀರಿ. ಅಂಡ್ ಸೋ ಆನ್. ಯಾಕೆ? ಇನ್ಫೈನೈಟ್ಲಿ ಮೆನಿ ಅಲ್ವಾ, ಅದಕ್ಕೆ ಎಲ್ಲಾ ಸೊಲ್ಯೂಷನ್ ಈ ಲೈನ್ ಮೇಲೆನೆ ಇರುತ್ತೆ. ನೀವು ಚೆಕ್ ಮಾಡ್ಕೋಬಹುದು ಆರಾಮ್ಸೆ ಎಲ್ಲಿ ಬರ್ತಿದೆ ಅನ್ನೋದು. ಗೊತ್ತಾಯ್ತಲ್ವಾ? ಸೊ ಇದು ಫೋರ್ತ್ ಫಸ್ಟ್ ಒನ್ ಸೊಲ್ಯೂಷನ್. ಇವಾಗ 4th ಒನ್ ಅಲ್ಲಿ ಉಳಿದ ಎಲ್ಲ ಮಾಡೋಣ. ನೀವು ಫಸ್ಟ್ ನೀವೇ ಟ್ರೈ ಮಾಡಿ, ಆಮೇಲೆ ನಾನು ಆನ್ಸರ್ನ ಸಾಲ್ವ್ ಮಾಡ್ತೀನಿ. ಅದಕ್ಕೆ ವಿಡಿಯೋನ ಇಲ್ಲೇ ಪಾಸ್ ಮಾಡಿಬಿಟ್ಟು ಪ್ಲೀಸ್ ನೀವೇ ಟ್ರೈ ಮಾಡಿ. ಇವಾಗ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ ಆಕ್ಚುಲಿ 4th ಒನ್ ಏನೇನು ಹೇಳಿದ್ದಾರೆ? ಫಸ್ಟ್ ಕನ್ಸಿಸ್ಟೆಂಟ್ ನೋಡಿ, ಕನ್ಸಿಸ್ಟೆಂಟ್ ಇದ್ರೆ ಗ್ರಾಫಿಕಲಿ ಸಾಲ್ವ್ ಮಾಡಿ ಸೊಲ್ಯೂಷನ್ ಹೇಳಿ ಅಂತ. ಸೊ ಫಸ್ಟ್ ಕನ್ಸಿಸ್ಟೆಂಟ್ ನೋಡಕ್ಕೆ ಈಸಿಯೆಸ್ಟ್ ಮೆಥಡ್ a1/a2, b1/b2, c1/c2. ಸೊ ಕ್ವಶನ್ ಕೊಟ್ಟಿರೋದು ಇದು. ಸೊ ಇದನ್ನ ax plus by plus c equal to 0 ಫಾರ್ಮಲ್ ಬರೆಯೋಣ. ಆಕ್ಚುಲಿ ಫಸ್ಟ್ ಒನ್ ಕೂಡ ಹಾಗೆ ಬರೀಬೇಕಿತ್ತು, ನಾನು ಬೇಗ ಬರ್ದಿದ್ದೆ ಅಷ್ಟೇ. ಸೊ ಅದರಲ್ಲಿ -5 -10 ಹೆಂಗ್ ಬಂತು ಅದೇ ತರ ಇಲ್ಲಿ ನೋಡಿ. x - y equal to 8 ಇದನ್ನ 8 ಈ ಕಡೆ ತಗೊಂಡ್ಬಂದ್ಬಿಟ್ಟು x - y - 8 equal to 0 ಇದನ್ನು ಕೂಡ ಅದೇ ತರ ಮಾಡ್ಬಿಟ್ಟು ಈ ತರ ಬರೆಯೋದು. ಇವಾಗ ax plus by plus c equal to 0 ಆಯ್ತು. ಇಲ್ಲಿ ಕೂಡ ax plus by plus c equal to 0 ಆಯ್ತು. ಸೊ ಇವಾಗ ರೇಷಿಯೋ ಬರೆಯೋಣ. a1/a2, b1/b2, c1/c2 ಏನಾಗುತ್ತೆ? 1/3, a1/a2 1/3, b1/b2 -1 divided by -3, c1/c2 -8 divided by -16 ಅಲ್ವಾ. ಇಷ್ಟ ಆಯ್ತು. ಇವಾಗ ಯಾವ್ದಾದ್ರು ಈಕ್ವಲ್ ನೋಡೋಣ. ಲೆಫ್ಟ್ ಇಂದ ರೈಟ್ ಸೈಡ್ ಸ್ಟಾರ್ಟ್ ಮಾಡೋಣ. 1/3 equal to -1 divided by -3 ನಾ
ಏನ್ ಹೇಳ್ತೀರಾ? ಹೌದು, ಯಾಕೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಅದು ಕೂಡ 1/3 ಆಗುತ್ತೆ. ಸೊ ಇದು ಈಕ್ವಲ್ ಟು ಇದಾ? ಕರೆಕ್ಟಾ? ಇಲ್ಲ, ನಾಟ್ ಈಕ್ವಲ್. ಯಾಕೆ? ಇದು 1/3 -1/-3 ಅಂದ್ರೆ 1/3, ಇದು 1/2 ಅಲ್ವಾ? ಮೈನಸ್ ಮೈನಸ್ ಕ್ಯಾನ್ಸಲ್ 816 ಅಂದ್ರೆ 1/2. ಸೊ 1/3 1/2 ಈಕ್ವಲ್ ಅಲ್ಲ. ಸೊ ಇದು ಈಕ್ವಲ್ ಟು ಇದು ಬಟ್ ನಾಟ್ ಈಕ್ವಲ್ ಟು ಇದು. ಸೊ ಯಾವ ಕೇಸ್ ಆಯ್ತು? ಈ ಕೇಸ್ ಆಯ್ತು. ಈ ಕೇಸ್ ಅಂದ್ರೆ ಏನು? ಪ್ಯಾರಲಲ್ ಲೈನ್ಸ್. ಹೌದಾ? ಪಾರ್ಟ್ 3 ಕೊಟ್ಟಿದ್ದೆ ಅಲ್ವಾ? ಈ ತರ a1/2 ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಅಂದ್ರೆ ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್ ಮತ್ತೆ ಇನ್ಕನ್ಸಿಸ್ಟೆಂಟ್ ಅಲ್ವಾ? ಕ್ವಶನ್ ಏನ್ ಕೇಳಿದ್ರು? ಕನ್ಸಿಸ್ಟೆಂಟ್ ಆದ್ರೆ ಸೊಲ್ಯೂಷನ್ ಹುಡುಕಿ ಅಂತ. ಇದು ಇನ್ಕನ್ಸಿಸ್ಟೆಂಟ್ ಅಲ್ವಾ? ಅದಕ್ಕೆ ಮುಂದೆ ಏನ್ ಮಾಡ್ಬೇಕಂತೇನಿಲ್ಲ, ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ನಿಲ್ಲಿಸಬಹುದು. ಗೊತ್ತಾಯ್ತಾ? ಸೊ ಇದು ಯಾವ್ದ್ರದ್ದು ಆನ್ಸರ್? 4th ಅಲ್ಲಿ ಸೆಕೆಂಡ್ ಒನ್ ಆನ್ಸರ್. ಗೊತ್ತಾಯ್ತಲ್ವಾ? ಡೌಟ್ ಇದ್ರೆ ಕೇಳಿ. ಇವಾಗ ಥರ್ಡ್ ಒನ್ ಮಾಡೋಣ. ಥರ್ಡ್ ಒನ್ ಸೇಮ್ ಕನ್ಸೆಪ್ಟ್. ಫಸ್ಟ್ a1/2 b1/b2 c1/c2 ಹುಡ್ಕೋಣ. ನೀವೇ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಇದನ್ನ ಮಾಡ್ತಾ ಇದೀವಲ್ವಾ? ಸೊ ನೋಡಿ ಬೋರ್ಡ್ ಏನ್ ಬರುತ್ತೆ? a1/2 2/4 b1/b2 1/-2 ಈಕ್ವಲ್ ನೋಡಿ 1/2 ಅನ್ಸ್ಬೋದು, ಬಟ್ ಇದು 1/2 ಇದು 1/-2 ಅಂದ್ರೆ -1/2 ಅಲ್ವಾ? ಸೊ ಈಕ್ವಲ್ ಅಲ್ಲ ಅನ್ಕೂಡ್ಲೆ ಇಲ್ಲೇ ನಿಲ್ಸ್ಬೋದು. c1/c2 ಬೇಕಾಗಿಲ್ಲ. ಸೊ ಈಕ್ವಲ್ ಅಲ್ಲ ಅನ್ಕೂಡ್ಲೆ ನಿಲ್ಸ್ಬಿಟ್ಟು ಇಲ್ಲಿ a1/2 ನಾಟ್ ಈಕ್ವಲ್ ಟು b1/b2 ಅಂತ ಹೇಳ್ಬೋದು. a1/2 ನಾಟ್ ಈಕ್ವಲ್ ಟು b1/b2 ಅಂದ್ರೆ ಏನು? ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ? ಗೊತ್ತಲ್ವಾ ನಿಮ್ಗೆ? ಈ ತರ ಬಂದ್ರೆ ಇಂಟರ್ಸೆಕ್ಟಿಂಗ್ at 1 ಪಾಯಿಂಟ್, ಇಂಟರ್ಸೆಕ್ಟಿಂಗ್ at 1 ಪಾಯಿಂಟ್. ಮತ್ತೇನ್ ಗೊತ್ತಾಗುತ್ತೆ ಇದ್ರ ಬಗ್ಗೆ? a1/2 ನಾಟ್ ಈಕ್ವಲ್ ಟು b1/b2 ಅಂದ್ರೆ ಹೇಳಿ. ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಮತ್ತೇನು ಗೊತ್ತಾಗುತ್ತೆ? ಕನ್ಸಿಸ್ಟೆಂಟ್ ಅಲ್ವಾ? ಸೊ ಕನ್ಸಿಸ್ಟೆಂಟ್ ಅಂದ್ಕೂಡ್ಲೆ ಹುಡ್ಕೋಣ ಸೊಲ್ಯೂಷನ್ ಅಲ್ವಾ? ಸೊ ಇದನ್ನ 2x + y - 6 = 0 ಇರೋದನ್ನ 6 ಈ ಕಡೆ ತಗೊಂಡೋಗಿ 2x ಈ ಕಡೆ ತಗೊಂಡೋಗಿ 6 - 2x ಆಗುತ್ತೆ ಅಲ್ವಾ? ಸೊ ಮಾಡೋಣ. x 0 ತಗೊಂಡ್ರೆ ಏನಾಗುತ್ತೆ? ಕರೆಕ್ಟಾ? ನೆಕ್ಸ್ಟ್ ಯಾವ್ದು ತಗೋಣ? 3 ತಗೋಣ. 3 ತಗೋಬಿಟ್ರೆ 6 - 6 ಅಲ್ವಾ? ಕರೆಕ್ಟ್ ಅಲ್ವಾ? ನೀವು ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಬಿಟ್ಟು ಗ್ರಾಫ್ ಡ್ರಾ ಮಾಡಕ್ಕಾಗತ್ತಲ್ಲ ನಿಮ್ಗೆ. ನಾ ಬೇಗ ಆಗಲಿ ಅಂತ 0.6 0.3 ತಗೊಂಡಿದ್ದೀನಿ. 0.6 ಅಂದ್ರೆ ಇಲ್ಲಿ, 0.3 ಅಂದ್ರೆ ಇಲ್ಲಿ ಅಲ್ವಾ? ಜಾಯಿನ್ ಮಾಡೋಣ. ಸೊ ಈ ಲೈನ್ ನ ಜಾಯಿನ್ ಮಾಡಿದ್ದೀನಿ. ಯಾವ ಲೈನ್ ಇದು? ಫಸ್ಟ್ ಒನ್ 2x + y - 6 = 0. 2x + y - 6 = 0 ಆಯ್ತಲ್ವಾ? ನೆಕ್ಸ್ಟ್ ಒನ್ ಮಾಡೋಣ ಇವಾಗ. ನೆಕ್ಸ್ಟ್ ಒನ್ ನೋಡಿ 4x - 2y - 4 = 0. -2y ಈ ಕಡೆ ತಗೊಂಡೋಗಿ +2y ಆಗುತ್ತೆ. 4x - 4 / 2 ಆಗ್ಬಿಡುತ್ತೆ ಅಲ್ವಾ? ಇದನ್ನ ಬರ್ದು ನೋಡಿ ಕರೆಕ್ಟ್ ಆಗಿ. ಈ ತರ ಬರ್ಬೇಕು ನಿಮ್ಗೆ. ನೋಡಿ ಏನ್ ಹಾಕೋಣ? x = 0 ಹಾಕೋಣ. x = 0 ಹಾಕಿದ್ರೆ ಏನ್ ಬರುತ್ತೆ? ಕರೆಕ್ಟ್ -2. ಮತ್ತೆ x = 1 ಹಾಕ್ಬೇಡವಾ? ಯಾಕಂದ್ರೆ 1 ಹಾಕಿದ್ರೆ 4 1 4 - 4 0 ಆಗ್ಬಿಡುತ್ತೆ. ಅದಕ್ಕೆ 1 ಹಾಕಿದ್ರೆ 0 ಅಲ್ವಾ? ಈಸಿ ಅಲ್ವಾ? ಸೊ 0 ಗೆ -2, 1 ಗೆ 0 ಆಯ್ತಲ್ವಾ? ಈಸಿಯಾಗಿ. ಸೊ ಇದನ್ನ ಜಾಯಿನ್ ಮಾಡೋಣ. ಯಾವ ಲೈನ್ ಇದು? ಯಾವ ಲೈನು? ಸೆಕೆಂಡ್ ಒನ್ 4x - 2y - 4 = 0. ಇವಾಗ ಏನಾಯ್ತು? ಇದು ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ? ನಮ್ಗೆ ಆಲ್ರೆಡಿ ಗೊತ್ತಲ್ವಾ? ಎಕ್ಸಾಕ್ಟ್ಲಿ at 1 ಸೊಲ್ಯೂಷನ್. ಈ ಪಾಯಿಂಟ್ ಯಾವ ಪಾಯಿಂಟ್ ಅದು? 2, 2. ಸೊ ಸೊಲ್ಯೂಷನ್ ಯಾವುದು?
ಕರೆಕ್ಟ್ ಅಲ್ವಾ? 2,2. ಸೊ 2,2 ಅಂದ್ಮೇಲೆ ಎಕ್ಸಾಕ್ಟ್ಲಿ 1 ಪಾಯಿಂಟ್. ಯಾವ ಸೊಲ್ಯೂಷನ್? 2,2. ಕರೆಕ್ಟ್ ಅಲ್ವಾ? ಕನ್ಸಿಸ್ಟೆಂಟ್. ಸೊಲ್ಯೂಷನ್ ಏನು? 2,2 ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ x = 2, y = 2 ಅಲ್ವಾ? ಬೇಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. x = 2, y = 2 ಏನಾಗುತ್ತೆ? 2 4 + 2 6 - 6 0. ಇಲ್ಲಿ ಕೂಡ 2 ಅಂದ್ರೆ 8 8 - 4 - 0 = 0 ಹೌದಲ್ವಾ? 8 - 8. ಸೊ 2,2 ಎರಡನ್ನೂ ಸಾಲ್ವ್ ಮಾಡುತ್ತೆ. ಸೊ ಸೊಲ್ಯೂಷನ್ ಇಸ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಸ್ 2,2. ಹೆನ್ಸ್ ಸೊಲ್ಯೂಷನ್ ಇಸ್ x = 2, y = 2. ಅರ್ಥ ಆಯ್ತಲ್ವಾ? ಸೊ ಈ ತರ ಥರ್ಡ್ ಒನ್ ಹೆಂಗ್ ಸಾಲ್ವ್ ಮಾಡಿದೀನೋ ಅದೇ ತರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬಿಟ್ಟು ಫೋರ್ತ್ ಒನ್ ಕೂಡ ಸಾಲ್ವ್ ಮಾಡಿ ಅದೇನ್ ಬರ್ತೋ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ. ಗೊತ್ತಾಯ್ತಾ? ಸೊ ಏನೂ ಡೌಟ್ ಇಲ್ಲ ಅನ್ಕೋತೀನಿ. ಇದು ಫೋರ್ತ್ ಒನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ವಿಡಿಯೋನ ಬೇಕಿದ್ರೆ 2 ಸಲ ನೋಡಿ. ಎಕ್ಸಾಮ್ ಹತ್ರ ಬರ್ಬೇಕಾದ್ರೆ ಮತ್ತೆ ನೋಡಿ. ಗೊತ್ತಾಯ್ತಾ? ಇವಾಗ 3.2 ಎಕ್ಸರ್ಸೈಸ್ 6th ಒನ್ ನೋಡೋಣ. ಇದರಲ್ಲಿ ಏನಂದ್ರೆ ಒಂದೇ ಇಕ್ವೇಶನ್ ಕೊಟ್ಟಿದ್ದಾರೆ ನೋಡಿ. ಗಿವನ್ ಎ ಲೀನಿಯರ್ ಇಕ್ವೇಶನ್ 2x + 3y - 8 = 0. Write another linear equation such that geometrical representation of the pair is intersecting line, parallel line, coincident line ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಒಂದೇ ಇಕ್ವೇಶನ್ ಕೇಳಿದ್ದಾರೆ. ಇನ್ನೊಂದು ಇಕ್ವೇಶನ್ ನೀವು ಹುಡುಕಬೇಕು, ಬಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಒಂಥರ ಟ್ವಿಸ್ಟ್ ಇದೆ ಪ್ರಾಬ್ಲಮ್. ಬೇರೆ ಪ್ರಾಬ್ಲಮ್ ತರ ಇಲ್ಲ. ಯಾಕಂದ್ರೆ ಎಲ್ಲಾ ಪ್ರಾಬ್ಲಮ್ ಅಲ್ಲೂ 2 ಇಕ್ವೇಶನ್ ಅಂತೂ ಕೊಟ್ಟಿದ್ರು ಅಲ್ವಾ? ಪರವಾಗಿಲ್ಲ, ನಮ್ಗೆ ಏನೇನು ಗೊತ್ತಿದ್ದನ್ನೆಲ್ಲ ಯೂಸ್ ಮಾಡಿ ಇದನ್ನ ಸಾಲ್ವ್ ಮಾಡೋಣ. ಈ ಕ್ವಶನ್ ಹೆಂಗಂದ್ರೆ ಎಲ್ರಿಗೂ ಸೇಮ್ ಆನ್ಸರ್ ಬರ್ಬೇಕಂತೇನಿಲ್ಲ. ನೀವು ಯಾವ ತರ ಅಸ್ಯೂಮ್ ಮಾಡ್ತೀರಾ ಆ ತರ ಬೇರೆ ಬೇರೆ ಆನ್ಸರ್ ಬರುತ್ತೆ ಎಲ್ಲರಿಗೂ. ಎಲ್ಲನೂ ಕರೆಕ್ಟ್ ಆಗ್ಬೋದು, ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಸಾಕು. ಗೊತ್ತಾಯ್ತಾ? ಸೊ 2x + 3y - 8 = 0 ತಗೊಂಡಿದ್ದೀನಿ. ಮತ್ತೆ ಇನ್ನೊಂದು ಇಕ್ವೇಶನ್ ax + by + c = 0 ಅಂತ ಅಸ್ಯೂಮ್ ಮಾಡಿದ್ದೀನಿ. ಗೊತ್ತಾಯ್ತಾ? ಲೆಟ್ ದ ಅದರ್ ಇಕ್ವೇಶನ್ ಬಿ ax + by + c = 0. ಇವಾಗ ಇಂಟರ್ಸೆಕ್ಟಿಂಗ್ ಲೈನ್ ಅಂದ್ರೆ ಏನಾಗುತ್ತೆ? a1/a2 ≠ b1/b2 ಗೊತ್ತಲ್ವಾ ನಿಮ್ಗೆ? ಸೊ a1/a2 ಅಂದ್ರೆ ಏನಾಗುತ್ತೆ? 2/a ≠ 3/b ಆಗುತ್ತೆ ಅಲ್ವಾ? ಯಾವ್ದಾದ್ರು ವ್ಯಾಲ್ಯೂ ಹೇಳಿ. ಎಗೆ ಒಂದು ವ್ಯಾಲ್ಯೂ ಹೇಳಿ. a5 ಅಂತ ತಗೊಳ್ಳೋಣವಾ? ಸೊ 5 ಅಂತ ತಗೊಂಡ್ರೆ ಏನಾಗುತ್ತೆ? 2/5 ಆಗುತ್ತೆ. ≠ 3/b, ≠ 3/b. ಒಂದು ವ್ಯಾಲ್ಯೂ ಹೇಳಿ, ಯಾವ್ದಾದ್ರು ಒಂದು. ಯಾವ್ದು ಹೇಳ್ತೀರಾ? 4 ಆಯ್ತು, 4. ಸೊ ಏನಾಗುತ್ತೆ? 2/5 ≠ 3/4 ಹೌದಾ? ಕರೆಕ್ಟಾ? ಕರೆಕ್ಟ್. ಸೊ 2/5 ≠ 3/4 ಅಂದ್ರೆ ಏನಾಗುತ್ತೆ? a2 5 b2 4 ಆಗುತ್ತೆ ಅಲ್ವಾ? ಸೊ ಸುಮ್ಮನೆ ಬರೆಯೋಣ. ಲೆಟ್ ಅಸ್ ಟೇಕ್ ಯಾವುದು? a2 = 5 b = 4 c ಏನೋ ಅಂತ ತಗೋಬೋಣ. ಯಾಕೆ ಇದರಲ್ಲಿ ಬರೀ a b ಇದೆ, c ಏನು ಕೊಟ್ಟೇ ಇಲ್ಲ. ಸೊ c ಸುಮ್ಮನೆ ಇಷ್ಟ ಬಂದಿರೋ ಅಂತ ತಗೋಣ. ಯಾವ ತಗೋಣ? 10 ಅಂತ ತಗೋಬಿಡೋಣ. ಸುಮ್ಮನೆ ತಗೋಬಹುದು. ಗೊತ್ತಾಯ್ತಾ? ಸೊ ಇವಾಗ ಏನ್ ಬರಿಬಹುದು? 2/5 ≠ ಎಷ್ಟು? 3/4 ಅಲ್ವಾ? a5 b4 ತಗೊಂಡ್ರೆ 2/5 ≠ 3/4. ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ, ಬಟ್ ಇದು ನಾಟ್ ಈಕ್ವಲ್ ಇರಬೇಕು. ಇದು ಈಕ್ವಲ್ ಆಗ್ಬಿಟ್ರೆ ರಾಂಗ್ ಆಗ್ಬಿಡುತ್ತೆ. ಸೊ ನಾಟ್ ಈಕ್ವಲ್ ಇರಬೇಕು. ಆ ತರ a ಮತ್ತೆ b ತಗೋಬೇಕು ನೀವು. ಇವಾಗ ನೀವು 2/5 ತಗೊಂಡ್ರೆ ನೀವು ಇಲ್ಲಿ ನಾಟ್ ಈಕ್ವಲ್ ಆಗೋ ತರ ಅಷ್ಟೇ ತಗೋಬೇಕು. ಗೊತ್ತಾಯ್ತಾ ನಂಬರು? ಸೊ ಇವಾಗ ಏನ್ ಮಾಡ್ಬೇಕು? ಇಕ್ವೇಶನ್ ಏನಾಗುತ್ತೆ? 5 4 10 ಅಲ್ವಾ? ಸೊ 5x + 4y + 10 = 0. ಯಾಕೆ? ax + by + c = 0 ಅಲ್ವಾ? ಅದಕ್ಕೆ 5x + 4y + 10 = 0. ಗೊತ್ತಾಯ್ತಲ್ವಾ ಇದು? ಸೊ ಸುಮಾರು ಇಕ್ವೇಶನ್ಸ್ ಆನ್ಸರ್ ಬರ್ಬೋದು. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಷ್ಟೇ. ಗೊತ್ತಾಯ್ತಾ? ಸೊ ಇದು ಒಂದು ಆನ್ಸರ್. ಸೊ ಇದು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು ಓದಿದಿರಲ್ವಾ? ಪ್ಯಾರಲಲ್ ಲೈನ್ಸ್ ಅಂದ್ರೆ a1/2 = b1/2 ≠ c1/c2 ಅಂದ್ರೆ 2/a = 3/b ≠ -8/c. ಕರೆಕ್ಟಾ? ಸೊ ಯಾವ ತಗೋಣ? a. ಇವಾಗ ಈಸಿಯೆಸ್ಟ್ ಏನಂದ್ರೆ 2 ಇದೆಯಲ್ವಾ, ಎಲ್ಲ ಇಂಟು 2 ಮಾಡೋ ತರ ತಗೋಣ. ಸೊ a4 ತಗೋಣ. b ಯಾವ ತಗೋಣ? 6 ತಗೋಣ. ಬಟ್ ನಾಟ್ ಈಕ್ವಲ್ ಟು ಇದಿರ್ಬೇಕು, ನಾಟ್ ಈಕ್ವಲ್ ಟು 8/c ಇರಬೇಕು ಅಲ್ವಾ? ಅಂದ್ರೆ ಇವಾಗ a4 ತಗೊಂಡಾಗ ಏನಾಗುತ್ತೆ? 2/4 ಮತ್ತೆ ಈಕ್ವಲ್ ಟು 3/6 1/2 1/2 ಆಯ್ತು. ಸೊ ಇಲ್ಲಿ ನಾಟ್ ಈಕ್ವಲ್ ಟು -8/c ಇರಬೇಕು.
ಸೊ ಸಿ ಏನ್ ತಗೊಂಡ್ರೆ ಈಕ್ವಲ್ ಆಗ್ತಿತ್ತು, ನೀವ್ ಹೇಳಿ ಸಿ ಏನ್ ತಗೊಂಡ್ರೆ ಈಕ್ವಲ್ ಆಗ್ತಿತ್ತು ಈ ಕಂಡೀಷನ್? ಸಿ -16 ತಗೊಂಡಿದ್ರೆ ಅದು ಕೂಡ ಹಾಫ್ ಆಗ್ತಿತ್ತು ಅಲ್ವಾ? ಸೊ -16 ಬಿಟ್ಟು ಬೇರೆ ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಣ, ಗೊತ್ತಾಯ್ತಾ? ಯಾಕೆ ನಾಟ್ ಈಕ್ವಲ್ ಇರ್ಬೇಕಲ್ವಾ? -16 ತಗೊಂಡ್ರೆ ಈಕ್ವಲ್ ಆಗ್ತಿತ್ತು, -16 ಬಿಟ್ಟು ಯಾವ ನಂಬರ್ ಬೇಕಾದ್ರೂ ತಗೋಣ. ಯಾವ ನಂಬರ್ ತಗೋಣ? 10 ಸುಮ್ಮನೆ. ಸೊ 10 ತಗೋಣ. c = 10 ಕರೆಕ್ಟ್ ಆಯ್ತಲ್ವಾ? 2/4 = 3/6 ಬಟ್ ನಾಟ್ ಈಕ್ವಲ್ ಟು -8/10 ಅಲ್ವಾ? ಯಾಕೆ -8/10 ಅಂದ್ರೆ -4/5, ಸೊ ನಾಟ್ ಈಕ್ವಲ್. ಸೊ ಇದು ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. therefore ಇಕ್ವೇಶನ್ ಏನು? 4x + 6y + 10 = 0. ಗೊತ್ತಾಯ್ತಾ? ಪ್ಯಾರಲಲ್ ಲೈನ್ಸ್ ಗೆ ಇದೆ ಆನ್ಸರ್. ಸುಮಾರು ಆನ್ಸರ್ ಬರ್ಬೋದು ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಆಯ್ತು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕೋಇನ್ಸಿಡೆಂಟ್ ಲೈನ್ಸ್. ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಏನು? ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ a1/2 = b1/2 = c1/c2 ಅಂದ್ರೆ 2/a = 3/b = -8/c. ಸೊ ಏನ್ ತಗೋಣ? a4 ತಗೋಬೇಡವಾ? ಮತ್ತೆ a = 4. ಅವಾಗ b = ಏನ್ ತಗೋಬೇಕು? 2/4 = 3 ಏನ್ ತಗೋಬೇಕು? 2/4 = 3 ಎಷ್ಟು? ಇದು 1/2 ಅಲ್ವಾ? ಸೊ 1/2 ತಗೋಬೇಕಾದ್ರೆ ಎಷ್ಟಾಗಬೇಕು? 3/6 = ಎಷ್ಟಾಗಬೇಕು? -8 ಎಷ್ಟು? ಇದು ಕೂಡ 1/2 ಇದೆ, ಇದು ಕೂಡ 1/2 ಇದೆ, ಇದು ಕೂಡ 1/2 ಮಾಡಕ್ಕೆ ಎಷ್ಟು ತಗೋಬೇಕು? ಅವಾಗ ಹೇಳ್ಕೊಟ್ಟಿದ್ನಲ್ವಾ? ಅದೇ ತರ -16 ತಗೋಣ. ಸೊ ಇವಾಗ ಎಲ್ಲ ಈಕ್ವಲ್ ಆಯ್ತಲ್ವಾ? ಸೊ b = 6, c = -16 ತಗೋಣ ಅಲ್ವಾ? ಸೊ ಇವಾಗ ಸ್ಯಾಟಿಸ್ಫೈ ಆಯ್ತಲ್ವಾ ಕೋಇನ್ಸಿಡೆಂಟ್ ಲೈನ್ಸ್? ಸೊ ಇಕ್ವೇಶನ್ ಏನು? ಇದರಿಂದ ಇಕ್ವೇಶನ್ 4x + 6y - 16 = 0 ಅಲ್ವಾ? ಈ ಇಕ್ವೇಶನ್ಗೆ ಕೋಇನ್ಸಿಡೆಂಟ್ ಬರುತ್ತೆ. ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಂಗೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕೇಳಿ. ನೀವು ಕೇಳಿಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ. ಅದಕ್ಕೆ ನಿಮ್ಗೆ ಅರ್ಥ ಆಯ್ತಾದ್ರೂ ಅರ್ಥ ಆಗಿಲ್ಲ ಅಂದ್ರೂ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಎಕ್ಸರ್ಸೈಸ್ ಎಲ್ಲ ಸಾಲ್ವ್ ಮಾಡಿದೆಲ್ಲ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ನಿಮ್ದು ಫ್ರೆಂಡ್ಸ್ಗೆ ಕೂಡ ಕಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಿ ಅನ್ಕೋತೀನಿ. ಮಾಡಿಲ್ಲ ಅಂದ್ರೆ ಬೇಗ ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.